ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಕಾಂಪಿಟೇಟಿವ್ 1995 ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಮುಂಬರುವ GPSTR 2026 ಅದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳು ಅಂದರೆ ವಿವರಣಾತ್ಮಕ ಪ್ರಶ್ನೋತ್ತರಗಳ ತರಗತಿಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಅಂದರೆ ಈಗ ಏನಾಯ್ತಪ್ಪ ಅಂತಂದರೆ TET ಆಯಿತು. TETಯನ್ನು ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಪಾಸ್ ಮಾಡ್ಕೊಂಡಿದ್ದೀರಾ. TET ಆದ ನಂತರ ಮುಂದೆ GPT ಯಾವ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳು ಯಾವ ರೀತಿಯಾಗಿರ್ತಕ್ಕಂತಹ ಗೊಂದಲವನ್ನು ಈಗಾಗಲೇ ನಾವು ಏನು ಮಾಡ್ಕೊತ ಹೋಗ್ಬೇಕಪ್ಪ ಅಂತಂದ್ರೆ ಪರಿಹಾರವನ್ನು ಕಂಡುಕೊಳ್ತಾ ಹೋಗಬೇಕು. ಅದಕ್ಕಾಗಿ ಸೋಷಿಯಲ್ ಸೈನ್ಸನ್ನು ಯಾರು ಬರಿತಾ ಇದ್ದೀರಿ ಅಂಥ ಆಸ್ಪಿರೆಂಟ್ಸ್ಗಳಿಗೆ ಈ ಪ್ರಶ್ನೋತ್ತರಗಳು 2 ಅಂಕದ ಪ್ರಶ್ನೆಗಳಾಗಿರ್ಬೋದು, 3 ಅಂಕದ ಪ್ರಶ್ನೆಗಳಾಗಿರ್ಬೋದು, ಇನ್ನಿತರ ಯಾವುದೇ ರೀತಿಯ ರೂಪದೊಳಗೆ ಪ್ರಶ್ನೆಗಳು ಬಂದರೆ ಯಾವ ರೀತಿಯಾಗಿರ್ತವೆ ಪ್ರಶ್ನೆಗಳು ಅಂತಕ್ಕಂಥದಕ್ಕೆ ಇವು ಮಾದರಿ ಪ್ರಶ್ನೆಗಳು ಮತ್ತು ಉತ್ತರಗಳು ಅಂತಕ್ಕಂಥದ್ದು ನಾವು ಇವತ್ತಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಸ್ನೇಹಿತರಿಗೆ ಈ ತರಗತಿಯ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಇವತ್ತಿನ ಮೊದಲನೇ ಪ್ರಶ್ನೆ ಅಂದರೆ ಪ್ರತಿದಿನ 10 ಪ್ರಶ್ನೆಗಳ ವಿವರಣಾತ್ಮಕ ಪ್ರಶ್ನೆಗಳನ್ನು ನೋಡ್ತೀವಿ. ನಾವು ಪ್ರತಿದಿನ 10 ವಿವರಣಾತ್ಮಕ ಪ್ರಶ್ನೆಗಳನ್ನು ನೋಡೋಣ. ಅದರೊಳಗೆ ಮೊದಲನೇದಾಗಿ ನಿಯಂತ್ರಣವು ನಿರ್ವಹಣಾ ಕಾರ್ಯದಲ್ಲಿ ಬಹುಮುಖ್ಯವಾದದ್ದು ಹೇಗೆ ಅಂತಕ್ಕಂಥದ್ದು. ನಿಯಂತ್ರಣ ಅಂತಕ್ಕಂಥದ್ದು, ಕಂಟ್ರೋಲ್ ಅಂತಕ್ಕಂಥದ್ದು ನಿರ್ವಹಣಾ ಕಾರ್ಯದಲ್ಲಿ ಬಹುಮುಖ್ಯ ಹೇಗೆ ಅಂತಕ್ಕಂಥದ್ದನ್ನು ಪ್ರಶ್ನೆ ಏನಾದರೂ ಬಂದರೆ ಅದಕ್ಕೆ ಉತ್ತರವನ್ನು ನಾವು ಯಾವ ರೀತಿಯಾಗಿ ಬರೀಬೇಕು ಅಂತಕ್ಕಂಥದ್ದನ್ನು ನೋಡಿದಾಗ ನಿಯಂತ್ರಣವು ಅಂದರೆ ಹಿಂಗೆ ಪಾಯಿಂಟ್ಸ್ ಆಗಿ ಬರೀಲೇಬೇಕು. ನಿಯಂತ್ರಣವು ವ್ಯವಹಾರ ನಿರ್ವಹಣೆಯ ಎಲ್ಲ ಚಟುವಟಿಕೆಗಳಲ್ಲಿ ವ್ಯಾಪಿಸಿರುತ್ತದೆ. ಅಂದರೆ ನಿಯಂತ್ರಣ ಅಂತಕ್ಕಂಥದ್ದು ವ್ಯವಹಾರ ಮಾಡ್ತಕ್ಕಂತಹ ಎಲ್ಲ ನಿರ್ವಹಣೆಯೊಳಗೆ ಅಥವಾ ಎಲ್ಲ ಚಟುವಟಿಕೆಗಳದೊಳಗೆ ಏನಾಗಿರ್ತೈತಿ ಅದು ಭಾಗವಹಿಸಿರುತ್ತದೆ. ಸಂಸ್ಥೆಯ ಪ್ರತಿಯೊಬ್ಬರೂ ಮಗ್ನರಾಗಬೇಕು. ಈ ನಿಯಂತ್ರಣ ಅಂತಕ್ಕಂಥದ್ರೊಳಗೆ ನಿರ್ವಹಣಾ ಕಾರ್ಯದಲ್ಲಿ ಬಹುಮುಖ್ಯ ಹೇಗಪ್ಪ ಅಂತಂದ್ರೆ ಸಂಸ್ಥೆ ಒಳಗಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ತಮಗೆ ವಹಿಸಿದಂತಹ ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತಕ್ಕಂಥದ್ದು. ಪೂರ್ವಭಾವಿ ಯೋಜನೆಗಳ ಅನುಸಾರವಾಗಿ ಮತ್ತು ನಿರಂತರವಾಗಿ ಚಟುವಟಿಕೆಗಳನ್ನು ಮುಂದುವರಿಯುವಂತೆ ಮಾಡುವುದು. ಅಂದರೆ ಈಗ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಯೋಜನೆ ಸಫಲ ಆಗಬೇಕಾಗಿತ್ತಂತಂದರೆ ಅದಕ್ಕೆ ಅಡ್ವಾನ್ಸ್ಡ್ ಪ್ಲ್ಯಾನನ್ನು ಮಾಡಿಕೊಂಡಿರಬೇಕು. ಇಲ್ಲಿ ಕೂಡ ಪೂರ್ವಭಾವಿ ಯೋಜನೆಗಳ ಅನುಸಾರವಾಗಿ ಮತ್ತು ನಿರಂತರವಾಗಿ ಚಟುವಟಿಕೆಗಳು ಮುಂದುವರಿಯುವಂತೆ ಮಾಡುವುದು. ಇನ್ನು ನೆಕ್ಸ್ಟ್, ಸಂಸ್ಥೆಯಲ್ಲಿ ಶಿಸ್ತಿನ ಒಂದು ವಾತಾವರಣವನ್ನು ಕಲ್ಪಿಸಿ ಚಟುವಟಿಕೆಗಳು ಸಮರ್ಪಕವಾಗಿ ಹೊಂದಾಣಿಕೆಯಿಂದ ನಡೆಯುವಂತೆ ನೋಡಿಕೊಳ್ಳುವುದು. ಆದ್ದರಿಂದ ನಿರ್ವಹಣೆಯಲ್ಲಿ ನಿಯಂತ್ರಣ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಬಹುಮುಖ್ಯ. ಮೇನ್ ಪಾಯಿಂಟ್ಸ್ ಏನಪ್ಪ ಅಂದ್ರೆ ವ್ಯವಹಾರ ನಿರ್ವಹಣೆಯ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿರುತ್ತದೆ. ಅದು ನಿಯಂತ್ರಣ ಅಂತಕ್ಕಂಥದ್ದು ಸಂಸ್ಥೆಯ ಪ್ರತಿಯೊಬ್ಬರೂ ಕೂಡ ಕಾರ್ಯಮಗ್ನರಾಗುವಂತೆ ಮಾಡಬೇಕು. ಪೂರ್ವಭಾವಿ ಯೋಜನೆಗಳಿರಬೇಕು. ನೆಕ್ಸ್ಟ್, ಸಂಸ್ಥೆಯಲ್ಲಿ ಒಂದು ಶಿಸ್ತು ಇರಬೇಕು ಅಂತಕ್ಕಂಥದ್ದು. ಇದು ಏನಪ್ಪ ಅಂದರೆ ನಿಯಂತ್ರಣವು ನಿರ್ವಹಣಾ ಕಾರ್ಯದಲ್ಲಿ ಬಹುಮುಖ್ಯವಾದದ್ದು ಹೇಗೆ ಅಂತಕ್ಕಂಥದ್ದನ್ನು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4 ಅಂಶಗಳು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು, ಬಾದಾಮಿ ಚಾಲುಕ್ಯರು ಸಾಹಿತ್ಯ ಪ್ರಿಯರು ಎನ್ನುವುದನ್ನು ಉದಾಹರಣೆ ಸಹಿತ ವಿವರಿಸಿ ಅಂತಕ್ಕಂಥ ಕ್ವಶನ್ ಇದೆ. ಅಂದರೆ ಇಲ್ಲಿ ಬಾದಾಮಿ ಚಾಲುಕ್ಯರ ಸಾಹಿತ್ಯದ ಬಗ್ಗೆ ಪ್ರಶ್ನೆ ಬಂದಿದೆ. ಇವರ ಕಾಲದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳು ಚೆನ್ನಾಗಿ ಬೆಳೆದವು. ಅಂದ್ರೆ ಬಾದಾಮಿ ಚಾಲುಕ್ಯರ ಕಾಲದೊಳಗೆ ಯಾವ ಭಾಷೆಗಳು ಇದ್ವಪ್ಪ ಅಂತ ಬಂದಾಗ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳು ಇದ್ದವು ಅಂತಕ್ಕಂಥದ್ದು ಬರೀಬೇಕು. ಕನ್ನಡ ಇವರ ದೇಶೀಯ ಭಾಷೆಯಾಗಿತ್ತು. ಈ ಕಾಲದಲ್ಲಿ ತ್ರಿಪದಿ ಶೈಲಿಯು ಕೂಡ ಬೆಳವಣಿಗೆ ಆಯಿತು. ಕನ್ನಡ ಮತ್ತು ಸಂಸ್ಕೃತ ಭಾಷೆ ಬೆಳವಣಿಗೆಗೆ ಬಂದು ಕನ್ನಡ ಇವರ ದೇಶೀಯ ಭಾಷೆಯಾಗಿತ್ತು. ಈ ಕಾಲದಲ್ಲಿ ತ್ರಿಪದಿ ಸಾಹಿತ್ಯ ಬೆಳವಣಿಗೆ ಆಯಿತು. ಕನ್ನಡದಲ್ಲಿ ಕೃತಿ ಇಲ್ಲವಾದರೂ ಶಾಸನಗಳು ಕನ್ನಡದಲ್ಲಿ ಬರೆಯಲ್ಪಟ್ಟಿದ್ದವು. ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ತ್ರಿಪದಿಯಲ್ಲಿರುವುದು ಕಂಡುಬರುತ್ತದೆ. ಇವರ ಕಾಲದಲ್ಲಿ ರವಿಕೀರ್ತಿ ಐಹೊಳೆ ಶಾಸನವನ್ನು ಹೊರಡಿಸಿದರೆ ವಿಜ್ಜಿಕನ ಕೌಮುದಿ ಮಹೋತ್ಸವ, ಶಿವಭಟ್ಟಾರಕನ ಹರಪಾರ್ವತಿಯರ ನಾಟಕ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಇವ್ರದ್ದು
ಒಂದು ಬಾದಾಮಿ ಚಾಲುಕ್ಯರ ಸಾಹಿತ್ಯ ಅಂತಕ್ಕಂಥದ್ದು. ಹಾಗಾಗಿ ಅವರು ಸಾಹಿತ್ಯಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟಿದ್ದರು ಅಂತಕ್ಕಂಥದ್ದು. ಇಲ್ಲಿ ಸಾಹಿತ್ಯ ಅಂತ ಬಂದಾಗ ಅಲ್ಲಿ ಯಾವ್ಯಾವ ಭಾಷೆಗಳು ಇದ್ದು, ಅಲ್ಲಿ ಬರ್ತಕ್ಕಂತಹ ಪ್ರಮುಖ ಕವಿಗಳು ಅವರು ಬಳಸ್ತಕ್ಕಂಥ ಭಾಷೆ ಯಾವುದಾಗಿತ್ತು, ಶಾಸನಗಳು ಯಾವ್ಯಾವ ಭಾಷೆ ಒಳಗಿದ್ದು, ಆ ಶಾಸನಗಳಲ್ಲಿರ್ತಕ್ಕಂಥ ಮಾಹಿತಿ ಏನು ಅನಿಸುತ್ತೆ, ಅದರೊಳಗಿರ್ತಕ್ಕಂಥ ಪ್ರಮುಖ ಶಾಸನಗಳು ಯಾವುವು ಅಂತಕ್ಕಂಥದ್ದನ್ನು ಬರೆದ್ರೆ ಅದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಉತ್ತರ ಆಗುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟು ನಾಗರಿಕ ನ್ಯಾಯಾಲಯದ 3ನೇ ಪ್ರಶ್ನೆಯಲ್ಲಿ ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಇರುವ ಅಧೀನ ನ್ಯಾಯಾಲಯಗಳು ಯಾವ್ಯಾವು ಅಂತ ಪ್ರಶ್ನೆ ಇದೆ. ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಬೇರೆ ನ್ಯಾಯಾಲಯಗಳು ಯಾವ್ಯಾವು ಅಂದ್ರೆ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ, ಹೆಚ್ಚುವರಿ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ, ಮುನ್ಸಿಪ್ ನ್ಯಾಯಾಲಯ ಅಥವಾ ಹೆಚ್ಚುವರಿ ಮುನ್ಸಿಪ್ ನ್ಯಾಯಾಲಯ. ಎಷ್ಟು? 4. ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಬರ್ತಕ್ಕಂತಹ ಅಧೀನ ನ್ಯಾಯಾಲಯಗಳು ಎಷ್ಟಪ್ಪ ಅಂದ್ರೆ 4 ಅಂತಕ್ಕಂಥದ್ದು. ಅದು 1ನೇದು ಅಧೀನ, ಹೆಚ್ಚುವರಿ ಅಧೀನ, ಮುನ್ಸಿಪ್ ನ್ಯಾಯಾಲಯ, ಹೆಚ್ಚುವರಿ ಮುನ್ಸಿಪ್ ನ್ಯಾಯಾಲಯ. ನೆಕ್ಸ್ಟು ಪಿರಮಿಡ್ಗಳ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ ಅಂತಕ್ಕಂಥದ್ದನ್ನು ಕ್ವಶನ್ ಕೇಳಿದಾಗ ಇದನ್ನು 2022ರಲ್ಲಿ GPTಗೆ ಕ್ವಶನ್ ಕೇಳಿದ್ದಾರೆ. ಪಿರಮಿಡ್ಗಳ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ ಅಂತಕ್ಕಂಥದ್ದು. ಪಿರಮಿಡ್ಗಳು ಅಂದರೆ ಏನಪ್ಪ ಅಂದ್ರೆ ಪ್ರಾಚೀನ ಈಜಿಪ್ತಿಯನ್ನರು ಚಿರನಿದ್ರೆಯಲ್ಲಿರುವವರನ್ನು ಯಾರೂ ಬಾಧಿಸದಂತೆ ಬೃಹತ್ ಶಿಲೆಗಳನ್ನು ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಡವನ್ನು ಕಟ್ಟುತ್ತಿದ್ದರು. ಸ್ಪರ್ಧೆಯಂತೆ ಕಟ್ತಾ ಇದ್ದರು. ಅಂದರೆ ಪ್ರಾಚೀನ ಈಜಿಪ್ತಿಯನ್ನರು, ಅಂದರೆ ಇದು ಪಿರಮಿಡ್ ಅಂತಕ್ಕಂಥದ್ದು ಈಜಿಪ್ತಿಯನ್ನರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಚಿರನಿದ್ರೆಯಲ್ಲಿರುವವರನ್ನು ಯಾರೂ ಬಾಧಿಸದಂತೆ ಅಂದರೆ ಅವರನ್ನು ಯಾರೂ ಊಹಿಸಲಾಗದಂತೆ ಬೃಹತ್ ಶಿಲೆಗಳ ದೊಡ್ಡದಾಗಿರ್ತಕ್ಕಂಥ ಬಂಡೆಗಳನ್ನು ಬಳಸಿ ಗೋಪುರದಂತೆ, ಒಂದು ದೊಡ್ಡದು ಗುಡಿಯ ಗೋಪುರ ಮಾಡಿದಂಗೆ ಸಮಾಧಿಯ ಮೇಲೆ ಕಟ್ಟಡವನ್ನು ಕಟ್ಟುತ್ತಿದ್ದರು, ಸ್ಪರ್ಧೆಯಂತೆ ಅಂತಕ್ಕಂಥದ್ದು. ನಂತರ ಶ್ರೀಮಂತರು ಹಾಗೂ ದೊರೆಗಳು ಅತ್ಯಂತ ಎತ್ತರದ ಗೋಪುರದ ಶಿಖರವನ್ನು ಕಟ್ಟಿದರು. ಗ್ರೀಕರು ಇದನ್ನು ಏನಂತ ಕರೀತಾರಪ್ಪ ಅಂದ್ರೆ ಪಿರಮಿಡ್ ಅಂತ ಕರೀತಾರೆ. ಈ ರೀತಿಯಾಗಿರ್ತಕ್ಕಂಥ ಕಟ್ಟಡಕ್ಕೆ ಪಿರಮಿಡ್ ಅಂತ ಕರೆದವ್ರು ಯಾರಪ್ಪ ಅಂತ ಬಂದಾಗ ಪ್ರಶ್ನೆ ಗ್ರೀಕರು ಅಂತ ಕರೀತಾರೆ. ಅಂದರೆ ಪಿರಮಿಡ್ಗಳು ಸಂಬಂಧಪಟ್ಟಿದ್ದು ಯಾರಿಗಪ್ಪ ಅಂತಂದ್ರೆ ಈಜಿಪ್ತಿಯನ್ನರಿಗೆ. ಇನ್ನು ನೆಕ್ಸ್ಟು ತ್ರಿರತ್ನಗಳೆಂದರೇನು ಅಂತಕ್ಕಂಥದ್ದು ಏನಾದರೂ ಪ್ರಶ್ನೆ ಬಂದರೆ ನಮಗೆ ಮಹಾವೀರನ ನಡವಳಿಕೆಯ 3 ನಿಯಮಗಳನ್ನು ಬೋಧಿಸ್ತಾನೆ. ಮಹಾವೀರನ ಬೋಧನೆಗಳು 3 ನಿಯಮಗಳನ್ನು ಬೋಧಿಸ್ತಾನ. ಅವೇ ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ. ಸಮ್ಯಕ್ ಜ್ಞಾನ ಅಂದ್ರೆ ಒಳ್ಳೆಯ ಜ್ಞಾನ, ಸಮ್ಯಕ್ ದರ್ಶನ ಅಂತಂದ್ರೆ ಸಮ್ಯಕ್ ಅಂದರೆ ಒಳ್ಳೆಯ ಅಂತಂದಂಗೆ. ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ ಅಂತಕ್ಕಂಥವು ಮಹಾವೀರ ಇದು ತ್ರಿರತ್ನಗಳು ಅಂತ ಬಂದಾಗ ಮಹಾವೀರನ 3 ಬೋಧನೆಗಳು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂತಂದರೆ ಮೈಸೂರು ರಾಜ್ಯಕ್ಕೆ 6ನೇ ಪ್ರಶ್ನೆ, ಮೈಸೂರು ರಾಜ್ಯಕ್ಕೆ ವಿಶಾಲ ಮೈಸೂರು ಎಂದು ಹೆಸರು ಬರಲು ಕಾರಣವೇನು ಅಂತಕ್ಕಂಥ ಪ್ರಶ್ನೆ ಏನಾದರೂ ಬಂದರೆ ಮೈಸೂರು ಅರಸರ ಒಡೆತನದಲ್ಲಿದ್ದ ದಕ್ಷಿಣದ 9 ಜಿಲ್ಲೆಗಳನ್ನೊಳಗೊಂಡ 1947ರಲ್ಲಿ ಮೈಸೂರು ಉದಯವಾಗುತ್ತಾ. ಇನ್ನು ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಿಸುವಾಗ ಮುಂಬೈ, ಹೈದರಾಬಾದ್, ಮದ್ರಾಸ್ ಹಾಗೂ ಕೊಡಗು ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದ ಕನ್ನಡ ಭಾಷೆ ಮಾತನಾಡುವ ಜನರ ಪ್ರದೇಶಗಳನ್ನು ಒಟ್ಟಾಗಿ ಸೇರಿಸಿದ್ದರಿಂದ 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ. ಈ ರೀತಿಯಾಗಿ ಮೈಸೂರು ರಾಜ್ಯಕ್ಕೆ ವಿಶಾಲ ಮೈಸೂರು ರಾಜ್ಯ ಅಂತಕ್ಕಂಥ ಹೆಸರು ಬರಲು ಕಾರಣವೇನು ಅಂತಂದ್ರೆ ಮೈಸೂರು ಅರಸರ ಒಡೆತನದೊಳಗಿದ್ದಂಥ ದಕ್ಷಿಣದೊಳಗೆ 9 ಜಿಲ್ಲೆಗಳನ್ನೊಳಗೊಂಡು 1947ರೊಳಗೆ ಮೈಸೂರು ರಾಜ್ಯ ಉದಯವಾಗುತ್ತೆ. ಇನ್ನು ಭಾಷಾವಾರು ಪ್ರಾಂತ್ಯಗಳನ್ನು ವಿಂಗಡಣೆ ಮಾಡಿದಾಗ ಮುಂಬೈ, ಹೈದರಾಬಾದ್, ಮದ್ರಾಸ್ ಹಾಗೂ ಕೊಡಗು ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದ ಕನ್ನಡ ಭಾಷೆ ಮಾತನಾಡುವ ಜನರ ಪ್ರದೇಶಗಳನ್ನು ಒಟ್ಟಾಗಿ ಸೇರಿಸಿದ್ದರಿಂದ 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ. ಈ ರೀತಿಯಾಗಿ ಮೈಸೂರು ರಾಜ್ಯಕ್ಕೆ ವಿಶಾಲ ಮೈಸೂರು ಅಂತಕ್ಕಂಥ ಹೆಸರು ಬಂತು. ನೆಕ್ಸ್ಟ್ 7ನೇ ಪ್ರಶ್ನೆ ಭೂಮಿಯ ಗಾತ್ರವನ್ನು ವಿವರಿಸಿ ಅಂತ ಪ್ರಶ್ನೆ ಬಂದಾಗ ಸೂರ್ಯನ ಪರಿವಾರದಲ್ಲಿ ಭೂಮಿಯು 5ನೇ ದೊಡ್ಡ ಗ್ರಹ. ಸೂರ್ಯನ ಪರಿವಾರದಲ್ಲಿ ಭೂಮಿಯು 5ನೇ ದೊಡ್ಡ ಗ್ರಹ. ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ 4 ಪಟ್ಟು ಹೆಚ್ಚಿನದಾಗಿದೆ. ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದಾಗಿದೆ ಅಂತಕ್ಕಂಥದ್ದು. ಇದು ಏನಪ್ಪ ಅಂದ್ರೆ ಭೂಮಿಯ ಗಾತ್ರದ ಬಗ್ಗೆ ವಿವರಿಸಿ ಅಂತ ಬಂದಾಗ ಈ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಇಲ್ಲಿ ಬರೀಬೇಕು. ಇನ್ನು ನೆಕ್ಸ್ಟ್ ಪ್ರಪಂಚದ ಪ್ರಮುಖ ಭೂಕಂಪ ವಲಯಗಳನ್ನು ತಿಳಿಸಿ ಅಂತ ಬಂದಾಗ ಪೆಸಿಫಿಕ್ ಸಾಗರದ ಸುತ್ತಲಿನ ತೀರ ಪ್ರದೇಶ, ಮೆಡಿಟೇರಿಯನ್ ಸಮುದ್ರದ ಸುತ್ತಲಿನ ತೀರ ಪ್ರದೇಶ,
ಭಾರತದ ಹಿಮಾಲಯ ಪರ್ವತ ಪ್ರದೇಶ. ಅಂದರೆ ಪ್ರಪಂಚದ ಪ್ರಮುಖ ಭೂಕಂಪನ ವಲಯಗಳು ಎಲ್ಲೆಲ್ಲಿ ಕಂಡು ಬರ್ತಾವೆ ಅಂದ್ರೆ ಪೆಸಿಫಿಕ್ ಸಾಗರ, ಮೆಡಿಟೇರಿಯನ್ ಸಮುದ್ರ, ಭಾರತದ ಹಿಮಾಲಯ ಪರ್ವತ ಪ್ರದೇಶದೊಳಗೆ ಏನು ಕಂಡು ಬರ್ತಾವೆ ಅಂತಂದ್ರೆ ಪ್ರಪಂಚದ ಪ್ರಮುಖ ಭೂಕಂಪ ವಲಯಗಳು ಕಂಡು ಬರ್ತವೆ. ನೆಕ್ಸ್ಟ್ 9ನೇ ಪ್ರಶ್ನೆ ಅಂತ ಬಂದಾಗ ಶಿವಾಜಿಯ ಆಡಳಿತವನ್ನು ವಿವರಿಸಿ ಅಂತ ಪ್ರಶ್ನೆ ಬರುತ್ತೆ. ಇಲ್ಲಿ ಶಿವಾಜಿಯ ಆಡಳಿತವನ್ನು ವಿವರಿಸಿ ಅಂತ ಪ್ರಶ್ನೆ ಏನಾದರೂ ಬಂದರೆ, ಶಿವಾಜಿಯು ತನ್ನ ಆಡಳಿತ ವ್ಯವಸ್ಥೆಯನ್ನು ಕಂದಾಯ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ ಅಂತಕ್ಕಂಥ ವಿಭಾಗವನ್ನು ಮಾಡಿಕೊಂಡಿದ್ದ. ಕಂದಾಯ ವ್ಯವಸ್ಥೆದೊಳಗೆ ಜಾಗೀರದಾರರು ಕಂದಾಯ ಪದ್ಧತಿಯನ್ನು ನೋಡ್ಕೊಂಡು ಹೋಗ್ತಾಯಿದ್ರು. ಕಂದಾಯವನ್ನು ಹಣ ಮತ್ತು ವಸ್ತುಗಳ ಸಂಗ್ರಹದ ರೂಪದೊಳಗೆ ನೋಡ್ಕೊಳ್ತಾ ಇದ್ರು. ಇಲ್ಲಿ ಚೌತ್ ಮತ್ತು ಸರ್ದೇಶ್ ಮುಖ್ ಎಂಬುದು ಭೂ ಕಂದಾಯ ಆಗಿರ್ತೈತಿ. ಈ ಚೌತ್ ಮತ್ತು ಸರ್ದೇಶ್ ಮುಖ್ ಅಂತಕ್ಕಂಥದ್ದು ಒಂದು ಭೂ ಕಂದಾಯ ಯಾರ ಕಾಲದೊಳಗಿತ್ತಪ್ಪ ಅಂತ ಬಂದಾಗ ಅದು ಶಿವಾಜಿಯ ಕಾಲದೊಳಗಿತ್ತು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು ನ್ಯಾಯಾಂಗದೊಳಗೆ ಆಡಳಿತದಲ್ಲಿ ಪರಂಪರಾನುಗತ ನ್ಯಾಯಾಂಗ ವ್ಯವಸ್ಥೆ ಜಾರಿ ಇರುತ್ತೆ, ಅಂದರೆ ವಂಶ ಪರಂಪರೆ ಇರುತ್ತೆ. ಇನ್ನು ಗ್ರಾಮಗಳಲ್ಲಿ ಪಂಚಾಯಿತಿಗಳು ನ್ಯಾಯದಾನವನ್ನು ಮಾಡುತ್ತಿದ್ದವು. ಬ್ರಾಹ್ಮಣರು ಸ್ತೋತ್ರಗಳ ಆಧಾರದ ಮೇಲೆ ನಿರ್ಣಯವನ್ನು ನೀಡ್ತಾ ಇದ್ದರು. ಅದು ಬ್ರಾಹ್ಮಣರು ಸ್ತುತಿಗಳ ಆಧಾರದ ಮೇಲೆ ನ್ಯಾಯವನ್ನು ನಿರ್ಣಯ ಮಾಡ್ತಾಯಿದ್ರು. ಶಿವಾಜಿ ತನ್ನ ರಾಜ್ಯವನ್ನು ಅನೇಕ ಪ್ರಾಂತ್ಯಗಳಾಗಿ ವಿಂಗಡಿಸಿದ್ದನು. ಆಡಳಿತದಲ್ಲಿ ನೆರವು ನೀಡಲು ಅಷ್ಟಪ್ರಧಾನರು, ಇದು 1 ಮಾರ್ಕ್ಸಿಗೆ ಇದು MCQ ಕ್ವಶನ್ದೊಳಗಡೆ ಬರ್ಬೋದು. ಅಷ್ಟಪ್ರಧಾನರು ಅಂತಕ್ಕಂಥದ್ದು ಯಾರು ಆಸ್ಥಾನದೊಳಗಿದ್ರಪ್ಪ ಅಂತಂದ್ರೆ ಶಿವಾಜಿ ಆಸ್ಥಾನದೊಳಗಿದ್ರು. ಈ ಚೌತ್ ಮತ್ತು ಸರ್ದೇಶ್ ಮುಖ್ ಕೂಡ ಇದು MCQ ರೂಪದೊಳಗೆ ಬರುತ್ತೆ. ಯಾರಿಗೆ ಸಂಬಂಧಪಟ್ಟಿದ್ದೆಪ್ಪ ಅಂತಂದ್ರೆ ಶಿವಾಜಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ಪ್ರಾಂತ್ಯವನ್ನು ಜಿಲ್ಲೆ, ಗ್ರಾಮ, ಆಡಳಿತದ ಘಟಕಗಳಾಗಿದ್ದವು. ಇವು ಪ್ರಾಂತ್ಯ, ಜಿಲ್ಲೆ, ಗ್ರಾಮ ಅಂತಕ್ಕಂಥವು ಏನಪ್ಪ ಅಂದ್ರೆ ಆಡಳಿತದ ಘಟಕಗಳಾಗಿದ್ದವು. ಇನ್ನು ಈ ದಿನದ ಕೊನೆಯ ಪ್ರಶ್ನೆ ಅಂದರೆ ಇವತ್ತಿನ ತರಗತಿಯ ಕೊನೆಯ ಪ್ರಶ್ನೆ ಏನಪ್ಪ ಅಂದ್ರೆ ಭಕ್ತಿ ಚಳುವಳಿಯಿಂದಾದ ಪರಿಣಾಮಗಳು ಯಾವುವು ಅಂತಕ್ಕಂಥದ್ದಿದೆ. ಭಕ್ತಿ ಚಳುವಳಿಯಿಂದಾದ ಪರಿಣಾಮಗಳು ಯಾವುವು ಅಂತ ಬಂದಾಗ ಹಿಂದೂ ಮುಸ್ಲಿಂ ಮೌಢ್ಯಾಚರಣೆಗಳ ಅರ್ಥಹೀನತೆ ಕಡಿಮೆ ಮಾಡಲು ಪ್ರಯತ್ನ, ಹಿಂದೂ ಮುಸ್ಲಿಮರಲ್ಲಿ ಮಧುರ ಬಾಂಧವ್ಯವನ್ನು ಉಂಟು ಮಾಡುವುದಾಗಿತ್ತು, ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು, ಹಿಂದೂ ಸಮಾಜದಲ್ಲಿನ ಅನೇಕ ನ್ಯೂನತೆಗಳನ್ನು ನಿವಾರಿಸಿದರು. ಈ ಚಳವಳಿಯು ಭಾರತೀಯ ಸಂಸ್ಕೃತಿಯ ವಿಕಾಸಕ್ಕೆ ಕಾರಣವಾಯಿತು ಮತ್ತು ಬಹುಸಂಸ್ಕೃತಿಗಳ ಸಂಗಮ ಎಂಬ ಹೆಗ್ಗಳಿಕೆಯನ್ನು ತಂದುಕೊಟ್ಟಿತು. ದೇಸಿ ಭಾಷೆಗಳಲ್ಲಿ ಬರೆದು ಅವುಗಳ ಬೆಳವಣಿಗೆಗೆ ಸಹಾಯ ಮಾಡಿದರು ಅಂತಕ್ಕಂಥದ್ದು. ಇಷ್ಟು ಏನಪ್ಪ ಅಂತಂದರೆ ಇವತ್ತಿನ ಪ್ರಮುಖ ವಿವರಣಾತ್ಮಕ 10 ಪ್ರಶ್ನೆಗಳು. ಇದೇ ರೀತಿಯಾಗಿರ್ತಕ್ಕಂತಹ ಇನ್ನೂ ಹೆಚ್ಚಿನ ರೀತಿಯೊಳಗೆ ಪ್ರಶ್ನೋತ್ತರಗಳನ್ನು ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.